ಒಂದು ಬಾರಿ ಸತ್ಯ ಮತ್ತೆ ಸುಳ್ಳು ಎರಡೂ ಕೂಡ ಸ್ನಾನಕ್ಕೋಸ್ಕರ ಅಂತ ನದಿ ತೀರಕ್ಕೆ ಹೋಗ್ತವೆ. ಸತ್ಯವೂ ಕೂಡ ತನ್ನ ಬಟ್ಟೆಗಳನ್ನ ನದಿ ತೀರದಲ್ಲಿ ಇಟ್ಟು, ಸುಳ್ಳು ಕೂಡ ನದಿ ತೀರದಲ್ಲಿ ಬಟ್ಟೆಯನ್ನು ಇಟ್ಟು ಸ್ನಾನಕ್ಕೋಸ್ಕರ ಅಂತ ಹೋಗ್ತಾರೆ. ಆಗ ಸುಳ್ಳಿನ ಬಟ್ಟೆಯನ್ನು ಯಾರೋ ಕದ್ಕೊಂಡು ಹೋಗ್ತಾರೆ. ಮೊದಲು ಸ್ನಾನ ಮಾಡಿ ಬಂದ ಸುಳ್ಳು ತನ್ನ ಬಟ್ಟೆಯನ್ನ ಕಾಣದೆ ಇದ್ದಾಗ ಸತ್ಯದ ಬಟ್ಟೆಯನ್ನ ಹಾಕಿಕೊಂಡು, ಅರ್ಥಾತ್ ಸತ್ಯದ ಮುಖವಾಡವನ್ನ ಹಾಕಿಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತು. ಸತ್ಯ ನದಿ ಇಂದ ಸ್ನಾನವನ್ನ ಮಾಡಿಕೊಂಡು ಎದ್ದು ಬರುತ್ತೆ, ನೋಡತ್ತೆ ತನ್ನ ಬಟ್ಟೆ ಇರಲ್ಲ. ಅವತ್ತಿನಿಂದ ಸತ್ಯ ಬೆತ್ತಲೆಯಾಗಿ ಈ ಪ್ರಪಂಚದಲ್ಲಿ ಕಾಣಿಸುತ್ತೆ ನಮಗೆ. ಹಾಗಾಗಿ ಸುಳ್ಳಿಗೆ ಸತ್ಯದ ಮುಖವಾಡವನ್ನ ತೊಡಿಸಬಹುದು ಹೊರತು ಸತ್ಯಕ್ಕೆ ಯಾವತ್ತು ಸುಳ್ಳಿನ ಮುಖವಾಡವನ್ನ ತೊಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಯಾವತ್ತೂ ಕೂಡ ಅದು ಸತ್ಯವೇ ಆಗಿರುತ್ತೆ ಹೊರತು ಸುಳ್ಳಾಗ್ಲಿಕ್ಕೆ ಸಾಧ್ಯ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇಂದಿನ ದಿನ ರಾಯರ ಇನ್ನೊಂದು ವಿಶಿಷ್ಟವಾದ ಮಹತ್ವವನ್ನು ತಿಳಿಸ್ತಕ್ಕಂತಹ ಒಂದು ಅಪರೂಪದ ನಾಮ ಓಂ ದುರಿತಾಶ್ಮನಃ ಟಂಕಾಭಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅರ್ಥಾತ್ ಪಾಪಗಳು ಕಲ್ಲಿನಂತೆ ಇದ್ದಾವೆ. ಇಂಥ ಪಾಪಗಳೆಂಬ ಕಲ್ಲುಗಳಿಗೆ ರಾಘವೇಂದ್ರ ತೀರ್ಥ ಸುತ್ತಿಗೆಯಂತೆ ಹೊಡಿತಾ ಇದ್ದಾರಂತೆ ಆ ಕಲ್ಲುಗಳ ಮೇಲೆ. ಜೀವನದಲ್ಲಿ ಯಾರು ತಾನೇ ಇವತ್ತಿನ ದಿನ ಪಾಪವನ್ನ ಮಾಡದೇ ಇರತಕ್ಕಂಥ ಪುರುಷ ನಮಗೆ ಸಿಗಲಿಕ್ಕೆ ಸಾಧ್ಯ? ಪ್ರತಿಯೊಬ್ಬರೂ ಕೂಡ ಅಷ್ಟೇ. ಗೊತ್ತಿದ್ದು ಪಾಪವನ್ನ ಮಾಡ್ತಕ್ಕಂಥವ್ರು ಕೆಲವರು, ಗೊತ್ತಿಲ್ಲದೇನೆ ಪಾಪವನ್ನ ಮಾಡ್ತಕ್ಕಂಥವ್ರು ಕೆಲವರು ಅಂತ ಇಷ್ಟೇ ವಿಭಾಗ ಮಾಡಬಹುದು ಹೊರತು ಪಾಪವನ್ನ ಮಾಡದೇ ಇರತಕ್ಕಂತಹ ಜನರು ಇವತ್ತಿನ ದಿನ ಈ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಶ್ಚರ್ಯವೇ ಇಲ್ಲ. ಒಬ್ಬ ಕಲ್ಲನ್ನ ಕೆತ್ತತಕ್ಕಂತಹ ಕೆತ್ತನೆಗಾರ ಆ ಕಲ್ಲಿಗೆ ಒಂದು ಮೂರ್ತಿಯ ರೂಪವನ್ನ ಕೊಡಬೇಕು ಅಂತ ಹೇಳಿದ್ರೆ ಚಾಣಿ ಏಟು, ಸುತ್ತಿಗೆಯ ಏಟು, ಅನೇಕ ಪೆಟ್ಟುಗಳನ್ನ ಕೊಟ್ಟಾಗಲೇ ಆ ಕಲ್ಲಿಗೆ ಒಂದು ಮೂರ್ತ ರೂಪ ಅನ್ನೋದು ಬರಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲದೆ ಹೋದ್ರೆ ಹೇಗೆ ತಾನೇ ಬರಲಿಕ್ಕೆ ಸಾಧ್ಯ? ಹಾಗೆ ನಾವೇನ್ ಇವತ್ತಿನ ದಿನ ಕಲ್ಲಾಗಿದ್ದೇವೆ. ಹಾಗಾಗಿ ನಮ್ಮನ್ನ ಒಂದು ಮೂರ್ತ ರೂಪಕ್ಕೆ ತರಬೇಕು ಅಂತ ಹೇಳಿದರೆ ಗುರುಗಳು ನಮ್ಮಂಥ ಕಲ್ಲುಗಳಿಗೆ ಪೆಟ್ಟನ್ನ ಕೊಡಬೇಕು. ನಾವೇನ್ ಕಲ್ಲಂತಿದ್ದೇವೆ, ಇಷ್ಟು ಗಟ್ಮುಟ್ಟಾಗಿ ತಿನ್ಕೊಂಡು ಉಂಡ್ಕೊಂಡು ಸುಖವಾಗಿ ಓಡಾಡ್ಕೊಂಡಿದ್ದೇವಲ್ಲ ಅಂತ ನಾವು ಹೇಳಬಹುದು. ಆದರೆ ನಾವು ಆ ರೀತಿ ಇದ್ರೂ ಕೂಡ ನಾವು ಸಂಪಾದನೆ ಮಾಡಿದ ಪಾಪಗಳೇನಿದೆ ನೋಡಿ, ಈ ಪಾಪಗಳ ಮಾತ್ರ ಕಲ್ಲುಗಳಂತೆ ಇದ್ದಾವೆ. ಹಾಗಾಗಿ ಇಂಥ ಪಾಪಗಳೆಂಬ ಕಲ್ಲುಗಳಿಗೆ ಛಾಣಿ ಏಟನ್ನ, ಸುತ್ತಿಗೆಯ ಏಟನ್ನ, ಪೆಟ್ಟನ್ನ ಕೊಟ್ಟಾಗ ಆ ಪಾಪದ ರಾಶಿ ನಾಶ ಆಗತ್ತೆ. ಯಾವಾಗ ಪಾಪದ ರಾಶಿ ನಾಶ ಆಗತ್ತೋ ಆಗ ಅದಕ್ಕೊಂದು ಪುಣ್ಯದ ಮೂರ್ತ ರೂಪ ಸಿಗತ್ತೆ. ಆ ಮೂರ್ತ ರೂಪ ಸಿಕ್ಕಾಗ ಅದಕ್ಕೊಂದು ಕಳೆ, ಜೀವದ ಕಳೆ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ನಾವು ಮಾಡೋ ಪಾಪ ಅಥವಾ ಪುಣ್ಯ ಎರಡೂ ಕೂಡ ಕಣ್ಣಿಗೆ ಕಾಣಿಸ್ತೇ ಇರತಕ್ಕಂಥ ವಸ್ತುಗಳು. ಈ ಪುಣ್ಯ ಪಾಪಗಳು ಕಣ್ಣಿಗೆ ಕಾಣಿಸ್ತೇ ಇರೋದೇ ಒಳ್ಳೆಯದು. ಕಣ್ಣಿಗೆ ಕಂಡ್ರೆ ಇನ್ನೇನು ಅರ್ಥಗಳಾಗತ್ತೋ ನಮಗೆ ಗೊತ್ತಿಲ್ಲ ಇವತ್ತಿನ ದಿನ. ಹಾಗಾಗಿ ಜೀವನದಲ್ಲಿ ನಾವು ಮಾಡ್ತಕ್ಕಂಥ ಪಾಪಗಳು ಅಂತ ಯಾವ್ದ್ಯಾವ್ದು ಇದ್ದಾವೋ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥವರು ರಾಯರು ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಏನ್ ಹಾಗಾದ್ರೆ ಪಾಪ ಅಂತ ಕೇಳಿದ್ರೆ, ವಿಹಿತಸ್ಯ ಅನನುಷ್ಠಾನಾತ್ ನಿಂದಿತಸ್ಯ ಚ ಸೇವನಾತ್ ಅನಿಗ್ರಹಾಚ್ಚ ಇಂದ್ರಿಯಾಣಾಂ ನರಃಪತನ ಮೃಚ್ಛತಿ ಅಂತ ಹೇಳ್ತಾ ಇದ್ದಾರೆ. ಪಾಪವನ್ನ ಸಂಪಾದನೆ ಮಾಡಿಕೊಂಡು ನಾವು ಪಾಪಿಗಳು ಯಾವಾಗ ಆಗ್ತೇವೆ ಅಂತ ಹೇಳಿದ್ರೆ,
ವಿಹಿತಸ್ಯ ಅನನುಷ್ಠಾನ, ಶಾಸ್ತ್ರದಲ್ಲಿ ವಿಧಾನ ಮಾಡಿದ ವಿಧಿಗಳನ್ನು ಅನುಷ್ಠಾನ ಮಾಡದೇ ಇರೋದು. ನಿಷಿದ್ಧಸ್ಯ ಚ ಸೇವನಾತ್, ಶಾಸ್ತ್ರಗಳಲ್ಲಿ ಯಾವುದು ನಿಷಿದ್ಧವಾಗಿರುತ್ತೋ ಅದನ್ನೆಲ್ಲವನ್ನೂ ಕೂಡ ನಾವು ಸೇವನೆ ಮಾಡೋದು. ಅರ್ಥಾತ್ ನಮ್ಮ ಜೀವನದಲ್ಲಿ ನಿಷಿದ್ಧವಾದ ಆಚರಣೆಗಳನ್ನು ನಾವು ಮಾಡ್ತಾ ಇರೋದು. ಇಂದ್ರಿಯಗಳನ್ನು ಲಂಗು ಲಗಾಮು ಇಲ್ಲದೆ ಇರತಕ್ಕಂಥ ಕುದುರೆಗಳು ಯಾವ ರೀತಿ ಸ್ವಚ್ಛಂದವಾಗಿ ಓಡಾಡಿ ಹಾನಿಯನ್ನು ಮಾಡುತ್ತೋ ಹಾಗೆ ಇವತ್ತಿನ ದಿನ ನಮ್ಮ ಇಂದ್ರಿಯಗಳಿಗೆ ಲಂಗು ಲಗಾಮು ಇಲ್ಲದೇ ಇರುವಂತಾಗಿ ಸ್ವಚ್ಛಂದವಾಗಿ ವಿಹಾರವನ್ನು ಮಾಡ್ತಾ ಇದ್ದಾವೆ. ಯಾವ ಇಂದ್ರಿಯಗಳನ್ನು ವಿಷಯಗಳ ಕಡೆ ಹರಿದು ಬಿಟ್ಟಿದ್ದೇವೋ ಆ ಇಂದ್ರಿಯಗಳನ್ನು ಪುನಃ ನಮ್ಮ ವಶಕ್ಕೆ ಇವತ್ತಿನ ದಿನ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅನಿಗ್ರಹಾಚ್ಚ ಇಂದ್ರಿಯಾಣ ನರಃ ಪತನ ಮೃಚ್ಛತಿ. ಇಷ್ಟು ಗುಣಗಳು ಇರ್ತಕ್ಕಂತಹ ಯಾವ ವ್ಯಕ್ತಿ ಇದ್ದಾನೋ ಅವನ ಅಧಃಪತನವನ್ನು ಹೊಂತಾನೆ, ಅರ್ಥಾತ್ ಪಾಪಗಳನ್ನು ಸಂಪಾದನೆ ಮಾಡ್ತಾನೆ ಅಂತ ಹೇಳ್ತಾರೆ. ಮನುಷ್ಯ ಪಾಪಗಳನ್ನ ಮಾಡೋದು ಕಾಯ ವಾಚ ಮನಸ, ದೇಹದಿಂದ ಮಾತಿನಿಂದ ಮನಸ್ಸಿನಿಂದ, ಇಷ್ಟು 3 ಇಂದ್ರಿಯಗಳಿಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಇವತ್ತಿನ ದಿನ ಪಾಪಗಳನ್ನ ಮಾಡ್ತಾನೆ. ದೇಹದಿಂದ ಮಾಡ್ತಕ್ಕಂಥ ಪಾಪಗಳು ಯಾವುದು ಅಂತ ವಿಚಾರ ಮಾಡೋದಾದ್ರೆ ಪ್ರಾಣಾಭಿಪಾತನಂ ಸ್ಥೈನ್ಯಂ ಪರದಾರ ಮಥಾಪಿಚ ತ್ರೀಣಿ ಪಾಪಾನಿ ಕಾಯೇನ ಸರ್ವತಃ ಪರಿವರ್ಜಯೇ. ದೇಹದಿಂದ ಮಾಡ್ತಕ್ಕಂಥ ಪಾಪಗಳು ಯಾವುದು? ಎಲ್ಲೋ ಹೋಗೋದು, ಜೀವನದಲ್ಲಿ ಬೇಸರ ಆಗಿದೆ ಅಂತ ಹೇಳಿ ಈ ದೇಹವನ್ನು ತೆಗೆದುಕೊಂಡು ಹೋಗಿ ಬಾವಿಗೋ ನದಿಗೋ ಹೋಗಿ ಬೀಳಿಸ್ಬಿಡೋದು. ಹಾಗಾಗಿ ದೇಹದ ಮೂಲಕ ಮಾಡತಕ್ಕಂಥ ಪಾಪ. ಸ್ಥೈನ್ಯ, ಕಳ್ಳತನವನ್ನು ಮಾಡೋದು, ಪರಸ್ತ್ರೀಯರನ್ನ ಕಂಡಾಗ ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂತಹ ಅಭ್ಯಾಸ. ಹಾಗಾಗಿ ಈ 3 ಪಾಪಗಳು ಏನಿದ್ದಾವೆ ದೇಹದ ಮೂಲಕ ಆಗ್ತಕ್ಕಂಥ ಪಾಪಗಳು, ಈ 3 ಪಾಪಗಳು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಮಾತಿನಿಂದ ಆಗ್ತಕ್ಕಂಥ ಪಾಪಗಳು ಅನೇಕ ರೀತಿಯಾಗಿ. ವಾಲ್ಮೀಕಿಗಳು ಒಂದು ಮಾತನ್ನು ಹೇಳ್ತಾರೆ, ಕರಿಣೋ ಮಾಂಸಭಕ್ಷೇಣ ಬ್ರಾಹ್ಮಣೋ ಪರನಿಂದಯ ಅಂತ ಒಂದು ಮಾತು. ಏನ್ ಹಾಗಂದ್ರೆ ಯಾರ್ಯಾರು ಯಾವಾಗ ಸಂತೃಪ್ತರಾಗ್ತಾರೆ ಅಂತ ಹೇಳಬೇಕಾದ್ರೆ ವಾಲ್ಮೀಕಿಗಳು ಉಲ್ಲೇಖ ಮಾಡತಕ್ಕಂತಹ ಶ್ಲೋಕ, ಸ್ತ್ರೀಯ ಭಾರೇಣ ಗಾವ ಸ್ವಚ್ಛಂದ ಚಾರತಃ ಕರಿಣೋ ಮಾಂಸಭಕ್ಷೇಣ ಬ್ರಾಹ್ಮಣೋ ಪರನಿಂದಯ. ಬ್ರಾಹ್ಮಣರು ಯಾವಾಗ ಸಂತುಷ್ಟರಾಗ್ತಾರೆ ಅಥವಾ ಒಬ್ಬ ಮನುಷ್ಯ ಯಾವಾಗ ಸಂತುಷ್ಟನಾಗ್ತಾನೆ ಅಂತ ಹೇಳಿದ್ರೆ ಇನ್ನೊಬ್ಬರ ನಿಂದನೆಯನ್ನ ಮಾಡಿದಾಗ, ಇನ್ನೊಬ್ಬರನ್ನು ಬೈದಾಗ ಆ ವ್ಯಕ್ತಿಗೆ ತುಂಬಾ ಸಂತೋಷ ಆಗತ್ತೆ. ಹಾಗಾದ್ರೆ ಏನು? ಅಸತ್ಪ್ರಲಾಪಂ ಪಾರುಷ್ಯಂ ಪೈಶೂನ್ಯಮನೃತಂ ತಥಾ ಚತ್ವಾರಿ ವಾಚಾ ರಾಜೇಂದ್ರ ನ ಜಲ್ಪೇತ ನ ಚಿಂತಯೇತ. ಅಸತ್ಪ್ರಲಾಪಂ, ಮಾತನಾಡಿದ್ರೆ ಸಾಕು ಕೆಟ್ಟದಾಗಿ ಮಾತನಾಡ್ತಕ್ಕಂಥ. ಪುರಾಣ ಒಂದು ಕಡೆ ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ, ಭದ್ರಂ ಭದ್ರಮಿತಿ ಬ್ರೂಯಾತ್ ಭದ್ರಮಿತ್ತೇವ ವಾವದೆ. ಸದಾ ಕಾಲ ಒಳ್ಳೇದಾಗ್ಲಿ ಅಂತಾನೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಹೊರತು ಯಾವತ್ತು ನಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಕೆಡಕನ್ನ ಬಯಸ್ತಕ್ಕಂಥವ್ರು ನಾವು ಮನಸ್ಸಿನಿಂದಲೂ ಕೂಡ ನಾವು ಆಲೋಚನೆಯನ್ನು ಮಾಡಬಾರ್ದು. ಅಸತ್ಪ್ರಲಾಪಂ ಪಾರುಷ್ಯಂ, ಕಠಿಣತೆ ಮಾತಿನಲ್ಲಿ. ಕೆಲವರೆಲ್ಲ ಮಾತನಾಡ್ತಾ ಇರ್ತಾರೆ, ಅದೆಷ್ಟು ವ್ಯಂಗ್ಯವಾಗಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ಸಲ ಇವರ ಸಹವಾಸವೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಮಾತಿನಲ್ಲಿ ಕಾಠಿಣ್ಯ ಅನ್ನು ತುಂಬಿಕೊಂಡಿರುತ್ತೆ. ಇವತ್ತಿರ್ತೇವೆ, ನಾಳೆ ಹೋಗ್ತೇವೆ ಅಂದು ಮಾತನಾಡಿ, ಕೆಟ್ಟದ್ದನ್ನ ಮಾತನಾಡಿ 10 ಜನರ ಬಾಯಲ್ಲಿ ಈ ಒಬ್ಬ ವ್ಯಕ್ತಿ ಕೆಟ್ಟವ ಅಂತ ಗುರುತಿಸಿಕೊಳ್ಳೋದಕ್ಕಿಂತಲೂ ಕೂಡ ಏನೂ ಮಾತನಾಡಬೇಡ, ಮಾತನಾಡಿದರೆ 4 ಚೆನ್ನಾಗಿ ಮಾತನಾಡಷ್ಟೆ.
ಇನ್ನೊಬ್ಬರಿಗೆ ಉಪಕಾರವನ್ನಂತೂ ಮಾಡ್ಲಿಕ್ಕೆ ಹೋಗ್ಬೇಡ, ಕೆಟ್ಟದ್ದನ್ನಂತೂ ಯಾವತ್ತೂ ಕೂಡ ಬಯಸ್ಲಿಕ್ಕೆ ಹೋಗ್ಬೇಡ. ಅನೃತಂ, ಇನ್ನು ಕೆಲವರು ಸದಾ ಕಾಲ ಸುಳ್ಳನ್ನು ಹೇಳ್ತಕ್ಕಂಥದ್ದು. ಅದು ಯಾವ ರೀತಿ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ, ಸತ್ಯದ ತಲೆಯ ಮೇಲೆ ಹೊಡೆದಂತೆ ಸುಳ್ಳನ್ನು ಹೇಳ್ತಾರೆ ಕೆಲವರೆಲ್ಲರೂ ಕೂಡ. ಪ್ರಸಿದ್ಧವಾದ ಕಥೆ ಒಂದು, ಸತ್ಯ ಮತ್ತೆ ಸುಳ್ಳು ಇವೆರಡರ ಮಧ್ಯೆ ನಡೆದ ಒಂದು ಸಂಭಾಷಣೆಯ ರೂಪದಲ್ಲಿರ್ತಕ್ಕಂಥ ಒಂದು ಕಥೆ. ಒಂದು ಬಾರಿ ಸತ್ಯ ಮತ್ತೆ ಸುಳ್ಳು ಎರಡೂ ಕೂಡ ಸ್ನಾನಕ್ಕೋಸ್ಕರ ಅಂತ ನದಿ ತೀರಕ್ಕೆ ಹೋಗ್ತವೆ. ಸತ್ಯವೂ ಕೂಡ ತನ್ನ ಬಟ್ಟೆಗಳನ್ನ ನದಿ ತೀರದಲ್ಲಿ ಇಟ್ಟು, ಸುಳ್ಳು ಕೂಡ ನದಿ ತೀರದಲ್ಲಿ ಬಟ್ಟೆಯನ್ನು ಇಟ್ಟು ಸ್ನಾನಕ್ಕೋಸ್ಕರ ಅಂತ ಹೋಗ್ತಾರೆ. ಆಗ ಸುಳ್ಳಿನ ಬಟ್ಟೆಯನ್ನು ಯಾರೋ ಕದ್ಕೊಂಡು ಹೋಗ್ತಾರೆ. ಮೊದಲು ಸ್ನಾನ ಮಾಡಿ ಬಂದ ಸುಳ್ಳು ತನ್ನ ಬಟ್ಟೆಯನ್ನ ಕಾಣದೆ ಇದ್ದಾಗ ಸತ್ಯದ ಬಟ್ಟೆಯನ್ನ ಹಾಕಿಕೊಂಡು, ಅರ್ಥಾತ್ ಸತ್ಯದ ಮುಖವಾಡವನ್ನ ಹಾಕಿಕೊಂಡು ಓಡಾಡ್ಲಿಕ್ಕೆ ಶುರು ಮಾಡ್ತು. ಸತ್ಯ ನದಿ ಇಂದ ಸ್ನಾನವನ್ನ ಮಾಡಿಕೊಂಡು ಎದ್ದು ಬರುತ್ತೆ, ನೋಡತ್ತೆ ತನ್ನ ಬಟ್ಟೆ ಇರಲ್ಲ. ಅವತ್ತಿನಿಂದ ಸತ್ಯ ಬೆತ್ತಲೆಯಾಗಿ ಈ ಪ್ರಪಂಚದಲ್ಲಿ ಕಾಣಿಸುತ್ತೆ ನಮಗೆ. ಹಾಗಾಗಿ ಸುಳ್ಳಿಗೆ ಸತ್ಯದ ಮುಖವಾಡವನ್ನ ತೊಡಿಸಬಹುದು ಹೊರತು ಸತ್ಯಕ್ಕೆ ಯಾವತ್ತು ಸುಳ್ಳಿನ ಮುಖವಾಡವನ್ನ ತೊಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯ ಯಾವತ್ತೂ ಕೂಡ ಅದು ಸತ್ಯವೇ ಆಗಿರುತ್ತೆ ಹೊರತು ಸುಳ್ಳಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಅನೃತ ಮಾತನಾಡಿದ್ರೆ ಸಾಕು, ಸುಳ್ಳನ್ನ ಮಾತನಾಡತಕ್ಕಂತಹ ಪ್ರವೃತ್ತಿಯನ್ನು ಇವತ್ತಿನ ದಿನ ನಾವು ಅನೇಕ ಜನರಲ್ಲಿ ನಾವು ಕಾಣ್ತಕ್ಕಂಥವರಾಗ್ತೇವೆ. ಇಂಥದ್ದನ್ನು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ವಾಚ, ಮಾತಿನ ಮೂಲಕ ಪಾಪವನ್ನ ಸಂಪಾದನೆ ಮಾಡಲಿಕ್ಕೆ ಇರತಕ್ಕಂತಹ ಘಟನೆಗಳು ಇದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ಪಾಪಗಳು ಯಾವ್ಯಾವ ರೀತಿಯಾದಂತಹ ಪಾಪಗಳಿದ್ದಾವೆ ಅನ್ನೋದನ್ನ ಇವೆಲ್ಲ ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ನಾವು ಕೇಳ್ತೇವೆ. 3ನೇ ಅಧ್ಯಾಯ, 4ನೇ ಅಧ್ಯಾಯ, 5ನೇ ಅಧ್ಯಾಯಗಳಲ್ಲಿ ಪ್ರತಿಯೊಂದು ಪಾಪಗಳಿಗೂ ಕೂಡ ಪ್ರಾಯಶ್ಚಿತ್ತ, ಆ ಪಾಪದ ಚಿಹ್ನೆಗಳು ಏನು, ಆ ವ್ಯಕ್ತಿಗಳು ಪಾಪಗಳನ್ನ ಮಾಡಿದಾಗ ಪಾಪದ ಫಲದ ರೂಪದಲ್ಲಿ ಅವರಿಗೆ ಏನೇನು ಫಲ ದೊರಕತ್ತೆ. ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅನ್ನೋ ಮಾತಿನಂತೆ ಆ ವ್ಯಕ್ತಿ ಮಾಡಿದ ಕರ್ಮವನ್ನ ಅವನೇ ಅನುಭವಿಸಬೇಕು ಹೊರತು ಇನ್ನೊಬ್ಬರು ಯಾರಿಗೂ ಕೂಡ ಅದನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂಥ ಪಾಪಗಳನ್ನ ನಾವೇನ್ ಮಾಡಬೇಕು? ಉಪಮರ್ದಂಚ ಅಂತ ವೇದವ್ಯಾಸರು ಹೇಳ್ತಾರೆ. ಉಪಮರ್ದ ಮಾಡ್ಕೋಬೇಕು. ಹೇಗ್ ನಾಶ ಮಾಡ್ಕೊಳ್ಳೋದು? ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೇರ್ಜುನ. ಅಗ್ನಿಯಿಂದ ಈ ಪಾಪಗಳನ್ನ ಸುಟ್ಟು ಹಾಕಬೇಕು ಅಂತ ಹೇಳುತ್ತೆ. ನಾವೆಲ್ಲ ಬೆಂಕಿಯಿಂದ, ಕಟ್ಟಿಗೆಗೆ ಬೆಂಕಿಯನ್ನ ಹೊತ್ತಿಸಿದಾಗ ಯಾವ ರೀತಿ ಅದು ಹೊತ್ತಿ ಉರಿಯುತ್ತೋ ಆ ರೀತಿ ನಮ್ಮ ಪಾಪಗಳು ಕೂಡ ಹೊತ್ತಿ ಉರಿದು ಧಗನೆ ಉರಿದು ನಮ್ಮ ಪಾಪಗಳು ನಾಶ ಆಗಬೇಕು. ನಾವು ಮಾಡಿದ ಪಾಪಗಳನ್ನ ನಾಶ ಮಾಡಲಿಕ್ಕೆ ಯಾವ ಬೆಂಕಿ ಬೇಕು ಅಂದ್ರೆ ಜ್ಞಾನಾಗ್ನಿ. ಜ್ಞಾನವೆಂಬ ಬೆಂಕಿ ಇದ್ದಾಗ ಮಾತ್ರ ನಾವು ಮಾಡಿದ ಪಾಪಗಳು ಇವತ್ತಿನ ದಿನ ನಾಶ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನವನ್ನ ಸಂಪಾದನೆ ಮಾಡಿ ಭಗವಂತನ ಬಗ್ಗೆ, ಹರಿಗುರುಗಳ ಬಗ್ಗೆ, ಭಗವದ್ಭಕ್ತರ ಬಗ್ಗೆ, ಮಹಾತ್ಮರ ಬಗ್ಗೆ ಜೀವನದಲ್ಲಿ ನಾವು ಕೇಳಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಆಗ ನಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ ಇದೆ ನೋಡಿ, ತುಂಬಾ ದೊಡ್ಡದಾದ. ನಾವು ಇವತ್ತಿನ ದಿನ ಮಕ್ಕಳಿಗೆ ಹೇಳಿ ಕಲಿಸುವುದಕ್ಕಿಂತಲೂ ಕೂಡ ಆ ಮಕ್ಕಳು ನಮ್ಮನ್ನು ನೋಡಿ ಕಲಿಯತಕ್ಕಂತಹದ್ದು ತುಂಬಾ ಇದೆ. ನಾವು ಯಾವತ್ತೂ ಕೂಡ ಸರಿಯಾದ ಮಾರ್ಗದಲ್ಲಿ ಇರಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸದಾ ಕಾಲ ಜ್ಞಾನ ಸಂಪಾದನೆ ಮಾಡಿ, ಭಗವಂತನ ನಾಮಸ್ಮರಣೆಯನ್ನ ಮಾಡಿ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ರೋಗಕ್ಕೆ ವೈದ್ಯ ಯಾರು ಅಂದ್ರೆ ಪರಮಾತ್ಮ. ಯಾವ ರೋಗ? ಪಾಪವೂ ಒಂದು ದೊಡ್ಡ ರೋಗವೇ. ಇಂಥ ಪಾಪಗಳೆಂಬ ರೋಗಗಳನ್ನು ನಾಶ ಮಾಡಲಿಕ್ಕೆ ಇರ್ತಕ್ಕಂಥ ವೈದ್ಯ ಯಾರು ಅಂತ ಹೇಳಿದ್ರೆ ಅದು ಭಗವಂತ ಮಾತ್ರ. ಆದ್ದರಿಂದ ಇಂತಹ ಭವರೋಗ ಪರಿಹಾರಕನಾದ ಯಾವ ಈ ಪರಮಾತ್ಮನಿದ್ದಾನೆ ಅಂಥ ಪರಮಾತ್ಮನಿಗೆ, ಗುರುಗಳಿಗೆ ನಾವು ನಮಸ್ಕಾರವನ್ನು ಸಲ್ಲಿಸಬೇಕು. ಹಾಗಾಗಿ ಕೃಷ್ಣ ಪರಮಾತ್ಮನ ಗೀತೆಯ ಉಪದೇಶದಂತೆ, ಅನೇಕ ಉಪನಿಷತ್ತುಗಳ ಆದೇಶಗಳಂತೆ
ನಾವೇನ್ ಇವತ್ತಿನ ದಿನ ಪಾಪಗಳನ್ನು ಸಂಪಾದನೆ ಮಾಡಿದ್ದೇವೆ, ಇಂಥ ಪಾಪಗಳನ್ನ ತುಂಡು ತುಂಡರಿಸಿ ನಮ್ಮನ್ನ ಪುಣ್ಯದ ಗಂಟನ್ನ ಸಂಪಾದಿಸ್ಲಿಕ್ಕೆ ಸಹಾಯವನ್ನ ಮಾಡತಕ್ಕಂಥ ಮಹಾನುಭಾವರು ರಾಘವೇಂದ್ರ ತೀರ್ಥರು ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕೆ ಇಲ್ಲ. ಅಂಥ ರಾಘವೇಂದ್ರ ತೀರ್ಥರು ನಮ್ಮ ಪಾಪಗಳನ್ನ ನಾಶ ಮಾಡಿ, ಪಾಪಗಳೆಂಬ ಕಲ್ಲುಗಳನ್ನ ನಾಶ ಮಾಡಿ ಪುಣ್ಯದ ಗಂಟನ್ನ ನಮ್ಮ ಮೇಲೆ ಹೊರಿಸುವಂತಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.